ಸಪ್ತಮಿ, ಆ ಹೂವಗಳನ್ನೆಲ್ಲ ಮುಟ್ಟಿ ಕೈ ಗಲೀಜ್ ಮಾಡ್ಕೋಬೇಡ್ವೆ. ಅದಕ್ಕೇನಾದ್ರೂ ಕೆಮಿಕಲ್ ಮಿಕ್ಸ್ ಮಾಡಿದ್ರೆ ಕೈಯೆಲ್ಲ ಸೆಪ್ಟಿಕ್ ಆಗುತ್ತೆ, ಆಮೇಲೆ ಮದ್ವೆ ನಿಂತೋಗುತ್ತೆ. ಏನ್ ಮಾತು ಅಂತ ಆಡ್ತೀರಮ್ಮ? ಇವಾಗ ತಾನೇ ಮದ್ವೆಗೆ ಬಂದಿದೀವಿ, ಆವಾಗ್ಲೇ ಅಪಶಕದ್ ಮಾತಾಡ್ತೀರಲ್ವಾ? ಏಯ್, ನಾನೆಲ್ಲೋ ಅಪಶಕನದ್ ಮಾತಾಡ್ದೆ? ಆ ಹೂ ಮುಟ್ಟೋದಕ್ಕೂ ಅಕ್ಕಂಗ್ ಸೆಪ್ಟಿಕ್ ಆಗೋದಕ್ಕೂ ಎಲ್ಲಿಂದ ಸಂಬಂಧ? ಯಾವುದಕ್ಕೂ ಲಿಂಕ್ ಮಾಡಿ ಎಲ್ಲಾರ್ಗೂ ಬೇಜಾರು ಮಾಡೋದಕ್ಕೆ ಕಾಯ್ತಾ ಇರ್ತೀರಾ. ಅಲ್ಲ, ನಾನು ಹೇಳೋದ್ರಲ್ಲಿ ಏನೋ ತಪ್ಪಿತ್ತು. ಮದ್ವೆ ಹೆಣ್ಣು ನಾಜೂಕಿಂದ ಇರ್ಬೇಕು. ಈ ಫ್ಲವರ್ಗಳಿಗೆಲ್ಲ ಲೀಟರ್ ಗಟ್ಲೆ ಔಷಧಿ ಹೊಡೆದಿರ್ತಾರೆ, ಗೊತ್ತಾ ನಿನ್ಗೆ? ಅದರಿಂದ ಅಲರ್ಜಿ ಆದ್ರೆ ಯಾರೋ ಜವಾಬ್ದಾರರು? ಆಮೇಲೆ ನಿಮ್ಮಪ್ಪ ನನ್ನಿಂದನೇ ಆಗಿದ್ದು ಅಂತ ನನಗೆ ಬೈತಾರೆ. ಅದು ನೋಡಿ ನೀವುಗಳು ಎಲ್ಲರೂ ಖುಷಿ ಪಡಿ. ಇದೆಲ್ಲ ನಿಮ್ಗೆ ಎಲ್ಲಿಂದ ಗೊತ್ತಾಗ್ಬೇಕು? ಏ ಸಪ್ತಮಿ, ಒಳಗಡೆ ಇನ್ನೂ ಬೇಜಾನ್ ಕೆಲಸಗಳಿದೆ, ನಡಿ. ಅಮ್ಮ ನೋಡಿ ಅಮ್ಮ, ಅಕ್ಕೆಷ್ಟು ಡಲ್ ಆಗಿಬಿಟ್ಟಿದ್ದಾರೆ ಅಂತ. ಕತೆಗಳು ಹೊಡ್ಕೊಂಡು ನಿಂತ್ಕೋಬೇಡಿ. ಹುಡ್ಗನ್ ಮನೆಯವ್ರು ಬರೋ ಟೈಮ್ ಆಯ್ತು, ಇನ್ನು ಆರ್ತಿಗೆ ರೆಡಿ ಮಾಡ್ಬೇಕು. ನಮ್ಮ ಕಿಟ್ಟಿ ನಡೀರಿ ಒಳಗೆ. ಸಪ್ತಮಿ ನಡಿಯಮ್ಮ, ನಡಿ. ಅಮ್ಮ, ನನ್ಗೇನೂ ಆಗಿಲ್ಲ, ಲೇಟ್ ಆಗಿದೆ, ಬನ್ನಿ ಒಳಗೆ. ಬಾ. ನಮ್ಮೂರ ರಾಜಂಗೂ ನಿಮ್ಮೂರ ರಾಣಿಗೂ ಕಂಕಣವು ಕೂಡಿ ಕಲ್ಯಾಣ. ತೋರಣವು ಊರೆಲ್ಲ ಚಪ್ಪರವು ಮನೆಯೆಲ್ಲ ಸಂಭ್ರಮಕ್ಕೆ ಎಣೆಯಿಲ್ಲ. ಪ್ರತಿ ಕ್ಷಣ ಹರ್ಷಕಣ. ಅಮ್ಮ, ಒಂದ್ ನಿಮಿಷ. ದೇವ್ರೆ, ಈ ಮದ್ವೆ ನಿರ್ವಿಘ್ನವಾಗಿ ಅಪ್ಪನ ಖುಷಿ ಪ್ರಕಾರನ ನಡಿಬೇಕು. ಆ ಥರ ನೀನು ನೋಡ್ಕೊಳಪ್ಪ. ಅಮ್ಮ, ಬನ್ನಿ ಹೋಗೋಣ. ಅಣ್ಣ, ಇಲ್ಲಿ ನೋಡು, ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ಯಾ ಅಂತ. ಇಷ್ಟೊಂದು ಚೆನ್ನಾಗಿ ಬ್ಯಾನರ್ ಎಲ್ಲ ಹಾಕಿಸ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಶ್ರೀಮಂತು. ತುಂಬಾ ಚೆನ್ನಾಗಿದೆ ಅಲ್ವೇನೋ? ಅಜ್ಜಿ, ಒಳಗಡೆ ಇನ್ನು ಏನೇನು ಡೆಕೋರೇಷನ್ ಮಾಡಿದ್ದಾರೆ ನೋಡೋಣ ಬಾ. ಅಕ್ಕ ಬಾ. My marriage is fixed. I'm ready to take the risk, yo. ಲೋ ಸ್ವಾಮಿ, ಎಷ್ಟು ದೊಡ್ಡ ಬೋರ್ಡ್ ಹಾಕ್ಸಿದ್ರು ನೋಡು. ನಾನು ಎಷ್ಟು ಸಿಂಪಲ್ ಆಗಿ ಅರೇಂಜ್ ಮಾಡಿ ಅಂತ ಹೇಳಕ್ ಹೋಗ್ತೀನೋ, ಇವರು ಅಷ್ಟೇ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡೋದಕ್ಕೆ ಹೋಗ್ತಾರೆ. ಜೊತೆಗೆ ನನ್ನನ್ನು ಮುಳುಗಿಸ್ತಿದ್ದಾರೆ. ಲೋ ಶ್ರೀಮಂತ, ಬಂದ ತಕ್ಷಣ ಶುರು ಮಾಡ್ಕೊಂಬೇಡ ಕಣೋ. ದುಡ್ಡು ಕೊಟ್ಟು ಮದ್ವೆ ಆಗಕ್ಕೆ ಹುಡುಗಿರ್ ಕ್ಯೂ ಅಲ್ಲಿ ನಿಂತಿದ್ದಾರೆ. ಮದ್ವೆ ಆಗಿಲ್ಲ ಅಂತ ಹುಡುಗರು ಬೀದಿಯಲ್ಲಿ ಲಬೋ ಲಬೋ ಅಂತ ಬಾಯ್ ಬಿಡ್ಕೊಂತಿದಾರೆ ಕಣೋ. ಅಲ್ಲ, ಇಷ್ಟು ದೊಡ್ಡ ಜಾಗಕ್ಕೆ ದುಡ್ಡು ಕೊಡೋ ಬದಲು ನಮ್ಮ ಪಕ್ಕದ ರೋಡಲ್ಲಿ ಇದೆಯಲ್ಲ ಚೌಟ್ರಿ, ಅಲ್ಲಿ ಮಾಡಿದಿದ್ರೆ ಪೂರೈತ್ರಿ ಮಂತ್ರಾಳಲ್ಲ ಅಂತಿದ್ರಾ ಹೇಳೋ? ಹೋಗ್ಲಿ ಬಿಡೋ, ಆಯ್ತು ಬಾ ನೀನು. ನನ್ನ ಕಷ್ಟ ನಿಂಗೆಲ್ಲಿ ಗೊತ್ತಾಗುತ್ತೆ. ಬಾ ಆಯ್ತು. ಲೋ ಸ್ವಾಮಿ, ಏನು ಇದು? ಒರಿಜಿನಲ್ ಹೂವಲ್ಲಿ ಡೆಕೋರೇಷನ್ ಮಾಡಿದ್ರಲ್ಲೋ. ಮಗ, ಇದೆಲ್ಲ ಪ್ಲಾಸ್ಟಿಕ್ ಹೂಗಳು ಕಣ, ನೀನ್ ತಲೆ ಕೆಡಿಸ್ಕೋಬೇಡ. ಬಾ. ನನ್ನ ಮಗನೇ ಕಳ್ಸ್ವಾಮಿ, ನೋಡಿದ್ರೆ ಗೊತ್ತಾಗಲ್ವಾ? ಇಟ್ಕೋ, ಇದು ಒರಿಜಿನಲ್ ಹೂ ತಾನೆ? ಹೌದ್ ಮಗ, ಇದು ಒರಿಜಿನಲ್ ಹೂ. ಸುವಾಸನೆ ಗಮ್ಮಂತ ಮೂಗಿ ಹೊಡಿತಾ ಇದೆ.
ಇದು ಬರೀ ಸುವಾಸನೆ ಅಷ್ಟೇ ಹೊಡಿತಿಲ್ಲ, ಸಪ್ತಮಿ ಅಪ್ಪನನ್ನ ಬಗ್ಗಿಸ್ಕೊಂಡು ಹೊಡಿತಿದ್ದಾರೆ. ನನಗೆ ಬರ್ತಿರೋ ಕೋಪಕ್ಕೆ ಸ್ವಾಮಿ. ಮಗ ಸಮಾಧಾನ ಮಾಡ್ಕೋ. ಓಹ್ ಎಲ್ಲ ಬಂದ್ರಾ? ಬನ್ನಿ. ಅಪ್ಪ ಬನ್ನಿ ಇಲ್ಲಿ. ಅಪ್ಪ ನನಗೆ ಈ ಥರ ಹಿಂಸೆ ಕೊಡೋದ್ರ ಬದಲು ನನ್ನ ಪ್ರಾಣನ ಫ್ರೀಯಾಗಿ ಕೊಟ್ಬಿಡ್ತೀನಿ, ತಗೊಂಡು ಹೋಗ್ಬಿಡಿ. ಅಲ್ಲಪ್ಪ, ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ, ಅನಾವಶ್ಯಕವಾಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ ಅಂತ. ಎಲ್ಲಿ ಕೇಳ್ತೀರ ನನ್ನ ಮಾತನ್ನ? ಅಲ್ಲ, ಒರಿಜಿನಲ್ ಹೂನ ಈ ಥರ ತರಿಸಿ ಡೆಕೋರೇಟ್ ಮಾಡಕ್ಕೆ ಹೇಳಿದ್ಯಾರೋ? ಹೇಳಿ. ಅಡಿ ಅಂದ್ರೆ ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ. ಈಗ ಬಂದ್ರಾ? ಹಾ ಮಾವ, ಈಗ ಜಸ್ಟ್ ಬಂದ್ವಿ. ಮಾವ, ಚೆನ್ನಾಗಿದ್ದೀರಾ? ಎಂಥ ಮಾತು ಕೇಳ್ತಾ ಇದ್ದೀರಿ, ನಾನು ಫಸ್ಟ್ ಕ್ಲಾಸು. ಅಳಿ ಅಂದ್ರೆ ನೀವು ಹೂವಿನ ಬಗ್ಗೆನೇ ಮಾತಾಡ್ತಿದ್ರಿ ಅಲ್ವಾ ಆಗ್ಲೇ? ಕರೆಕ್ಟ್ ಮಾವ. ಅದೇನ್ ಮಾವ, ಒರಿಜಿನಲ್ ಹೂನೆ ತರಿಸಿ ಇಷ್ಟು ಸಖತ್ತಾಗಿ ಡೆಕೋರೇಟ್ ಮಾಡಿಸಿದಿರಲ್ಲ? ಈ ತರ ಟೇಸ್ಟ್ ಯಾರಿಗೂ ಬರಲ್ಲ. ಅದಕ್ಕೆ ನಮ್ಮ ಮಾವ ಗ್ರೇಟ್ ಅಂತ ಹೇಳ್ತಿದ್ದೆ. ಅಳಿ ಅಂದ್ರೆ ಇಷ್ಟೇ ಅಲ್ಲ, ಹೊರಗಡೆ ದೊಡ್ಡದಾಗಿ ಬೋರ್ಡ್ ಹಾಕ್ಸಿದ್ದೀನಿ. ಅಲ್ಲ ಅಳಿ ಅಂದ್ರೆ, ನಾನು ಮಗಳು ಮದುವೆ ಅಂತ ಊರಿಗೆಲ್ಲ ಗೊತ್ತಾಗೋದು ಬೇಡವಾ? ಅದಕ್ಕೆ ನೋಡಿದ್ರಾ ಬೋರ್ಡ್ ಹೇಗಿದೆ ಅಂತ? ಡಿಸೈನ್ ಹೆಂಗಿದೆ? ಅಯ್ಯೋ, ನೋಡ್ದೆ ಮಾವ, ಕಣ್ತುಂಬ ನೋಡ್ದೆ. ಸಖತ್ತಾಗಿದೆ. ಅಲ್ಲ, ಬೋರ್ಡ್ಲೆ ಹಾಕ್ಸಿದಿರಂತೆ, ಮದುವೆ ವಿಷಯನ ಪೇಪರ್ಲು ಹಾಕಿಸ್ಬೋದಿತ್ತ ಅಲ್ವಾ ಸ್ವಾಮಿ? ಅಯ್ಯ ಅಳಿ ಅಂದ್ರೆ ನಾನು ಬಿಟ್ಟಾದ್ರೂ ಬಿಡ್ತೀನ, ಅದನ್ನು ಹಾಕಿಸ್ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ನೋಡಿ. ಅಯ್ಯೋ, ಪೇಪರ್ಲು ಹಾಕ್ಸ್ಬಿಟ್ಟಿದ್ರ ಮಾವ? ನೀವು ನಿಜವಾಗ್ಲೂ ಎಲ್ಲೋ ಹೋಗ್ಬೇಕಿತ್ತು ಬಿಡಿ.